ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮೊನ್ನೆ ಅತುಲ್ ಸುಭಾಷ್ ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆ ಆತ್ಮಹತ್ಯೆ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಅತುಲ್ ಸುಭಾಷ್ ತಮ್ಮ ಪತ್ನಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಡೆತ್ ನೋಟ್ ಬರೆದಿದ್ರು. ಕೌಟುಂಬಿಕ ಕಲಹದಿಂದ ಬೇಸರಗೊಂಡಿದ್ರು ಅತುಲ್ ಸುಭಾಷ್. ತನ್ನ ಪತ್ನಿಯೇ ಕಿರುಕುಳ ಕೊಡ್ತಾ ಇದ್ರು. ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಡೊನಾಲ್ಡ್ ಟ್ರಂಪ್ ಎಕ್ಸ್ ತಾಣದ ಮೂಲಕ ಎಲಾನ್ ಮಸ್ಕ್ಗೆ ಅತುಲ್ ಈಗ ಮನವಿ ಮಾಡಿಕೊಂಡಿದ್ದಾರೆ. ವರದಕ್ಷಿಣೆ ದೌರ್ಜನ್ಯ ಕೇಸ್ ಇತ್ಯರ್ಥಕ್ಕೆ 3 ಕೋಟಿಗೆ ಬೇಡಿಕೆ ಇಟ್ಟಿದ್ರಂತೆ. 3 ಕೋಟಿ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ರಂತೆ ಅತುಲ್ ಪತ್ನಿ. ಅತುಲ್ ಸುಭಾಷ್ ಪತ್ನಿಯಿಂದನೇ ಇವರು ಆತ್ಮಹತ್ಯೆಗೆ ಕಾರಣ ಆಯಿತು. ದೊಡ್ಡ ಮಟ್ಟದ ಹಣ ಹೊಂದಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಸಹಾಯ ಮಾಡುವಂತೆ ಟ್ರಂಪ್ ಮತ್ತು ಎಲಾನ್ ಮಸ್ಕ್ಗೆ ಈಗ ಮನವಿ ಮಾಡಿಕೊಂಡಿದ್ದಾರೆ. ಅತುಲ್ ಸುಭಾಷ್ ಆತ್ಮಹತ್ಯೆ ಒಂದು ದೊಡ್ಡ ಟ್ವಿಸ್ಟ್ ಪಡ್ಕೊಳ್ತು. ಆ ಟ್ವಿಸ್ಟ್ ಏನಂದರೆ, ತನ್ನ ಪತ್ನಿಯೇ, ಬೇರೆ ಯಾರೂ ಅಲ್ಲ, ಬೇರೆ ಬೇರೆ ವಿಚಾರಗಳು. ಸಹಜವಾಗಿ ಈ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಹಜವಾಗಿ ಅವರ ಹೆಂಡತಿ ಮಾಡ್ಕೊಳ್ಬೇಕಾಗಿತ್ತು. ಯಾಕಂದರೆ ವರದಕ್ಷಿಣೆ ಕಿರುಕುಳ, ಹೋಗಿ ವರದಕ್ಷಿಣೆ ತಗೊಂಡು ಬಾ, ಅಥವಾ ಇನ್ನೇನೋ ಕುಡಿದು ಬಂದು ಗಲಾಟೆ ಮಾಡೋದು, ಅಥವಾ ಬೇರೆ ಇನ್ನೇನೋ ರಂಪಾಟ ಮಾಡೋದು, ಅಥವಾ ಇನ್ನೇನೋ ಅಕ್ರಮ ಸಂಬಂಧ ಇಟ್ಕೊಳ್ಳೋದು, ಈ ರೀತಿ ಆದಾಗ ಸಹಜವಾಗಿ ಬೇರೆ ಬೇರೆ ಕೇಸಲ್ಲೆಲ್ಲ ನಾವು ಗಮನಿಸ್ತಾ ಇದ್ದಾಗ, ಗಂಡ ಹೆಂಡತಿ ವಿಚಾರ ಬಂದಾಗ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಆದರೆ ಇಲ್ಲಿ ಉಲ್ಟಾ ಆಗಿದೆ. ಅತುಲ್ ವಿಚಾರದಲ್ಲಿ ಹೆಂಡತಿಯೇ ಕಿರುಕುಳ ಕೊಟ್ಟಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಪುಟಗಳ ಡೆತ್ ನೋಟ್ ಕೂಡ ಬರೆದಿದ್ದಾರೆ. ಇನ್ನು ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಅತುಲ್ ಸಾವಿನ ಹಿಂದಿನ ಕಾರಣ FIR ನಲ್ಲಿ ಈಗ ರಿವೀಲ್ ಆಗಿದೆ. ಈಗೇನೀಗ ಅವರು ಡೆತ್ ನೋಟಲ್ಲಿ ಬರೆದಿದ್ದಾರಲ್ಲ, ಅದು ಸಾವಿನ ಹಿಂದಿನ ಕಾರಣ ಏನೇನೆಲ್ಲ ಕಾರಣ ಆಯ್ತು ಅದೆಲ್ಲ FIR ಅಲ್ಲಿ ರಿವೀಲ್ ಆಗಿದೆ. UPಯಲ್ಲಿ ಪತಿ ವಿರುದ್ಧ ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಂಥ ಆರೋಪ ಕೇಳಿ ಬರ್ತಾ ಇದೆ. ತನ್ನ ಗಂಡನ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪ. ಅತುಲ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ 120 ಬಾರಿ ಕೋರ್ಟ್ಗೆ ಹೋಗಿದ್ರಂತೆ ಅತುಲ್ ಸುಭಾಷ್. ನನಗೆ ನ್ಯಾಯ ಕೊಡಿಸಿ, ನಾನು ನೊಂದಿದ್ದೀನಿ ಅಂತ ಬೆಂಗಳೂರಿನಿಂದ UPಗೆ ತೆರಳಿ ಕೋರ್ಟ್ಗೆ ಹಾಜರಾಗಿದ್ರು. ಹಾಗಾಗಿನೇ ಅವ್ರ ಗೋಡೆ ಮೇಲೊಂದು ನಾಮಫಲಕ ಅಂಟಿಸಿದ್ರು, ಜಸ್ಟಿಸ್ ಈಸ್ ಡ್ಯೂ ಅಂತ. ಅಂದರೆ ಕಾನೂನು ಎಲ್ರಿಗೂ ಸಿಗಲ್ಲ, ಕಾನೂನಿಗೆ, ಸತ್ಯಕ್ಕೆ, ನ್ಯಾಯಕ್ಕೆ ಹೋರಾಟ ಮಾಡಿದವರು ಕೊನೆಗೊಂದು ದಿವಸ ನಂತರನೇ ಆಗ್ತಾರೆ ಅನ್ನುವಂತಹ ಹಲವಾರು ಅರ್ಥ ಇತ್ತು ಆ ಇದರಲ್ಲಿ. ನಾವೊಂದು ಚೀಟಿ ಅಂಟಿಸಿದ್ರು ಗೋಡೆ ಮೇಲೆ, ಜಸ್ಟಿಸ್ ಈಸ್ ಡ್ಯೂ ಅಂತ. ಅಂದರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಸಿಗಬೇಕು, ಆ ಕಾನೂನು ಸಿಗ್ತಾ ಇಲ್ಲ. ಇನ್ನು ಮಗ ಅತುಲ್ ಕಳೆದುಕೊಂಡು ಆಘಾತದಲ್ಲಿದೆ ಕುಟುಂಬ, ಸಹಜವಾಗಿ ಹಾಗೆ ಆಗುತ್ತೆ. ಪಾಟ್ನಾ ಏರ್ಪೋರ್ಟ್ನಲ್ಲಿ ಅತುಲ್ ತಾಯಿ ಕುಸಿದು ಬೀಳ್ತಾರೆ. ಇನ್ನು ಸೊಸೆ ಕೊಟ್ಟಂಥ ಕಿರುಕುಳಕ್ಕೆ ಬೇಸತ್ಕೊಂಡು ಇಂಚಿಂಚಾಗಿ ಅತುಲ್ ತಾಯಿ ಎಲ್ಲವನ್ನೂ ಹೇಳಿದ್ದಾರೆ. ಕಳೆದ 5-6 ತಿಂಗಳಿನಿಂದ ಕೋರ್ಟಿಗೆ ಅಲಿಸಿದ್ರಂತೆ ಸೊಸೆ ಇಡೀ ಕುಟುಂಬನ, ತನ್ನ ಗಂಡನನ್ನ, ಅತ್ತೆ ಮಾವನನ್ನ 3 ಕೋಟಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ರಂತೆ ಪತ್ನಿ ಕುಟುಂಬಸ್ಥರು. ಬರೀ ಪತ್ನಿ ಅಷ್ಟೇ ಅಲ್ಲ, ಆಕೆಯ ಕುಟುಂಬಸ್ಥರು ಕೂಡ. ಮಗ ಅತುಲ್ ಕಳೆದುಕೊಂಡು ಈಗ ಆಘಾತದಲ್ಲಿದೆ ಕುಟುಂಬ. ಬೆಂಗಳೂರಿನಿಂದ UPಗೆ ಹೋಗ್ತಾ ಇದ್ರು. 120 ಬಾರಿ ಅವರು UP ನ್ಯಾಯಾಲಯಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲೆಲ್ಲ ನ್ಯಾಯಕ್ಕೋಸ್ಕರ ಪರಿತಪಿಸ್ತಾ ಇದ್ರು, ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಅವರು ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ನ್ಯಾಯಾಲಯದಲ್ಲಿ ಒಂದು ಕಡೆ ನ್ಯಾಯ ಸಿಗಲ್ಲ. ಜಸ್ಟಿಸ್ ಈಸ್ ಡ್ಯೂ ಅಂತ ಒಂದು ಚೀಟಿ ಬರ್ಕೊಂಡಿದ್ರು, ಡೆತ್ ನೋಟ್ ಬರೆದಿದ್ದಾರೆ. ತನ್ನ ಪತ್ನಿಯಿಂದನೇ ಕಿರುಕುಳಕ್ಕೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಅವರ ತಾಯಿನೇ ಈಗ ಹೇಳ್ತಾ ಇದ್ದಾರೆ. बहुत दुखद घटना हुई है, ऐसी नहीं होनी चाहिए। और मैं उनके मामा हूँ अतुल सुभाष का। वो ऐसा लड़का नहीं था जो इतनी जल्दी हार मानने वाला था। बहुत स्ट्रॉन्ग, बहुत अच्छा था और वो सबका ख्याल रखता था, खुद अपना ख्याल छोड़ दिया वो। और उसको प्रेरित किया गया, उसको इसके साथ बहुत टॉर्चर, बहुत उसके साथ शोषण किया गया। पैसे की प्राय डिमांड आती रहती थी, पैसे के ही वो बोल रहा था कि मेरे पास कितना पैसा, मैं परिवार को भी देखूँ, अपने को भी देखूँ, उसको भी देखूँ। वो उनके बच्चे के लिए 40,000 का वो मैंने बोला गया, उनको परवरिश के लिए 40,000 दिया गया। फिर उनको बोला आप ये इसमें नहीं हो रहा, आप 80 दे दो, तो 80 के लिए एग्री हो रहा, तो वो लाख क्यों नहीं दे। सर, आप जो वीडियो बनाया गया है उसमें ईच एंड एवरीथिंग कैसे उसको हरास किया गया है, जो भी जुडिशल सिस्टम के द्वारा कानून जो बनाए गए हैं फेक केसेस लगाने के द्वारा, आप सुप्रीम कोर्ट ऑफ इंडिया के अगर जजमेंट को सुनोगे तो उसमें भी ये कहा गया है कि 498 के जो केसेस हैं वो 98% केसेस जो हैं वो फेक लगाए जा रहे हैं।
तो क्या हमारे इस देश में कोई कानून है जो मेंस को प्रोटेक्ट करता हो? कोई इस देश में कोई कानून नहीं है जो मेन को प्रोटेक्ट करता है। कोई इस देश में कोई कानून नहीं है जो मेन को कहीं ये जाने पे मजबूर करता है कि मेरी बात सुनी जाएगी। ಇನ್ನು ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಸೂಸೈಡ್ ಕೇಸ್ ಸಾಕಷ್ಟು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಅತುಲ್ ಸಾವಿನ ಪ್ರಕರಣ ಈಗ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಪತ್ನಿಯಿಂದನೇ ಕಿರುಕುಳಕ್ಕೊಳಗಾಗಿದ್ರು, ಸಾಕಷ್ಟು ನೋವನ್ನು ಅನುಭವಿಸಿದ್ರು. ಅತುಲ್ ಆಪ್ತರು, ಸ್ನೇಹಿತರು ಸೇರಿದಂತೆ ಹಲವರಿಂದ ಈಗಾಗಲೇ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಸೂಸೈಡ್ ಕೇಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಅತುಲ್ ಸಾವಿನ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಹಜವಾಗಿ ನ್ಯಾಯಕ್ಕೋಸ್ಕರ ನೋಡಿ, ಇಲ್ಲಿ ಬರ್ಕೊಂಡಿದ್ದಾರೆ, ನ್ಯಾಯಕ್ಕೋಸ್ಕರ ಅವರು ಅಲ್ಲಿ ಪರಿತಪಿಸ್ತಾ ಇದ್ರು. ಜಸ್ಟಿಸ್ ಇಸ್ ಡ್ಯೂ ಅಂತ ಅವರು ಯಾಕೆ ಬರ್ಕೊಂಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. FIR ಅಲ್ಲೂ ಎಲ್ಲವೂ ಕೂಡ ರಿವೀಲ್ ಆಗಿದೆ. ಆ FIR ಅಲ್ಲಿ ಎಳೆಯಾಗಿ ಬರೆದಿದ್ದಾರೆ. ಯಾಕಂದ್ರೆ ಅವರು ತಾಯಿನೂ ಕೂಡ ನೋಡಿ, ಒಂದು ಏರ್ಪೋರ್ಟಲ್ಲಿ ಕುಸ್ತು ಬೀಳ್ತಾರೆ ಅಂದರೆ ಸೊಸೆಯಿಂದ ಎಷ್ಟು ನೋವಾಗಿರಬೇಡ ಅವರಿಗೆ. ಯಾಕಂದ್ರೆ ಆಳೆತ್ತರಕ್ಕೆ ಬೆಳೆದಂತಹ ಮಗ ಇವತ್ತು ನಮ್ಮ ಮುಂದೆ ಇಲ್ಲ ಅಂದಾಗ ಏನು ಮಾಡಬೇಕು? ಹಾಗಾಗಿ ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಶರತ್ ಕೊಡ್ತಾ ಹೋಗ್ತಾರೆ. ಎಸ್ ಶರತ್, ಬಹಳ ಮುಖ್ಯವಾಗಿ ಸಾಕಷ್ಟು ಕೇಸ್ಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಪತಿಯಿಂದ ಪತ್ನಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಪತಿಯಿಂದ ಪತ್ನಿ ಮನೆ ಬಿಟ್ಟು ಹೋಗಿರ್ತಾರೆ, ಈ ಥರ ಒಂದು ಇನ್ಸಿಡೆಂಟ್ ನಡೀತಾ ಇರ್ತವೆ. ಆದರೆ ಈ ಕೇಸಲ್ಲಿ ಬಹಳ ಗಂಭೀರವಾಗಿರುವಂತಹ ಕೇಸ್ ಇದು. ಇದರಲ್ಲಿ ಪತ್ನಿಯಿಂದನೇ ಪತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಜಸ್ಟಿಸ್ ಇಸ್ ಡ್ಯೂ ಅಂತ ಒಂದು ಗೋಡೆ ಮೇಲೆ ಒಂದು ಚೀಟಿ ಅಂಟಿಸ್ಕೊಂಡಿದ್ರು. ಈ ಬಗ್ಗೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಶರತ್? ಸಚಿನ್, ಈ ಪ್ರಕರಣ ಒಂದು ವಿಶೇಷವಾದ ಪ್ರಕರಣ, ಹಾಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗಾಬರಿಯನ್ನು ಹುಟ್ಟಿಸಿದಂತ ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇತ್ತೀಚೆಗೆ ಮಾರತ್ತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಅತುಲ್ ಎಂಬ ಒಬ್ಬ ವ್ಯಕ್ತಿಯ ಆತ್ಮಹತ್ಯೆ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಇದು ಜಸ್ಟಿಸ್ ಈಸ್ ಡ್ಯೂ ಅನ್ನುವಂತ ಒಂದು ಬೋರ್ಡ್ ಅನ್ನ ಗೋಡೆಗೆ ಅಂಟಿಸಿ ಹಾಗೆ ಎದೆಗೆ ಅಂಟಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದಾದ ನಂತರ ಅವರ ಆತ್ಮಹತ್ಯೆಗೂ ಮುಂಚೆ ಮಾಡಿದಂತಹ ವಿಡಿಯೋ ಒಂದು ವೈರಲ್ ಆಗುತ್ತೆ. ಹಾಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಜಸ್ಟಿಸ್ ಇಸ್ ಡ್ಯೂ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಈ ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಎನ್ನುವಂತ ಒಂದು ವಿಚಾರವೂ ಕೂಡ ಬೆಳಕಿಗೆ ಬರುತ್ತೆ. ಹಾಗೆ ಜಸ್ಟಿಸ್ ಫಾರ್ ಅತುಲ್ ಎನ್ನುವಂತ ಒಂದು ವಿಚಾರವೂ ಕೂಡ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರ ವಿರುದ್ಧ ಒಂದು FIR ಕೂಡ ದಾಖಲಾಗಿರುವಂತದ್ದು. ಪತ್ನಿ ಸೇರಿದಂತೆ ಸಂಬಂಧಿಕರಾದಂತಹ ಇನ್ನು 3 ಜನರ ಜೊತೆಗೆ ಒಂದು FIR ಅನ್ನ ದಾಖಲು ಮಾಡಿರುವಂತದ್ದು ಮಾರತ್ತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಏನು ಈ ಪ್ರಕರಣ ಅಂತ ಹೇಳಿದ್ರೆ, ವಿಡಿಯೋದಲ್ಲಿ ಆತ್ಮಹತ್ಯೆಗೂ ಮುಂಚೆ ಮಾಡ್ಕೊಂಡಂತಹ ಒಂದು ವಿಡಿಯೋದಲ್ಲೂ ಕೂಡ ಸವಿಸ್ತಾರವಾಗಿ ಹೇಳಿರುವಂತದ್ದು, ನಾನು ಕಿರುಕುಳವನ್ನ ಅನುಭವಿಸಿದ್ದೇನೆ, ಪತ್ನಿಯಿಂದನೂ ಕೂಡ ಕಿರುಕುಳವನ್ನ ಅನುಭವಿಸಿದ್ದೇನೆ, ಕುಟುಂಬಸ್ಥರಿಂದಲೂ ಕೂಡ ಕಿರುಕುಳವನ್ನ ಅನುಭವಿಸಿದ್ದೇನೆ ಎನ್ನುವಂತ ಒಂದು ವಿಚಾರವನ್ನ ಬಯಲು ಮಾಡಿದ್ರು. ಹಾಗೆ ಈ ಮಾರತ್ತಹಳ್ಳಿ ಪೊಲೀಸ್ ಠಾಣೆಗೆ ಅವರ ಸಹೋದರ ಒಂದು ದೂರನ್ನ ನೀಡ್ತಾರೆ. ಆ ದೂರಿನ ಪ್ರಕಾರ ನನ್ನ ಅಣ್ಣ ಮಾನಸಿಕವಾಗಿ ಸಂಪೂರ್ಣವಾಗಿ ಅವರ ಕುಟುಂಬಸ್ಥರಿಂದ ಒಳಗಾಗಿದ್ದ, ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದ. ಇನ್ನು ಕೂಡ ಆತನ ಮೇಲೆ ಸುಮಾರು ಒಂದು 9 ಕೇಸ್ಗಳನ್ನ ಆತನ ಪತ್ನಿ ಹಾಕಿದ್ರು. ಕೊಲೆ ಪ್ರಕರಣ ಆಗಿರ್ಬೋದು, ಹಾಗೆ ಅಸಮರ್ಪಕ ಲೈಂಗಿಕ ಕ್ರಿಯೆ ಆಗಿರ್ಬೋದು, ಈ ರೀತಿಯಾಗಿ ಹಲವು ಪ್ರಕರಣಗಳನ್ನ ಆತನ ಪತ್ನಿ ಉತ್ತರ ಪ್ರದೇಶದಲ್ಲಿ ಈ ಅತುಲ್ನ ಮೇಲೆ ದಾಖಲನ್ನ ಮಾಡಿದ್ರು. ಆದ್ರೆ ಎಲ್ಲವನ್ನು ಕೂಡ ನಾನು ಹಿಂಪಡಿಬೇಕು ಅಂತ ಹೇಳಿದ್ರೆ 3 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಹಾಗೆ ಅತುಲ್ನ ಮಗ ಏನಿದ್ದಾನೆ ಆತನನ್ನು ಪುತ್ರನನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಗೆ 30 ಲಕ್ಷ ಹಣವನ್ನ ನೀಡಿ ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಅವರ ಕುಟುಂಬದವರು ಇಡ್ತಾ ಇದ್ರು ಎನ್ನುವಂತ ಒಂದು ವಿಚಾರವನ್ನು ಕೂಡ ಆ FIR ನಲ್ಲಿ ಅತುಲ್ ಸಹೋದರ ಉಲ್ಲೇಖವನ್ನ ಮಾಡಿರುವಂತ. ಈ ಸಂಬಂಧ ಪ್ರಕರಣ ಮಾರತ್ತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆಯು ಕೂಡ ನಡೀತಾ ಇದೆ. ಇನ್ನು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದು ತಂಡ, ಜ್ಞಾನದೇವ್ ಎನ್ನುವಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದು ತಂಡ ಉತ್ತರ ಪ್ರದೇಶಕ್ಕೂ ಕೂಡ ತೆರಳಿದೆ. ಈ ಸಂಬಂಧ ಅಲ್ಲಿ 4 ಜನರ ಏನೀಗ FIR ನಲ್ಲಿ 4 ಜನರ ಹೆಸರು ಉಲ್ಲೇಖ ಆಗಿದೆ. ಅವರು 4 ಜನರಿಗೂ ಕೂಡ ಒಂದು ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಏಕಂತ ಹೇಳಿದ್ರೆ ಏಕಾಏಕಿ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಕಮ್ಮಿ ಇದೆ. ಏನಕ್ಕಂತ ಹೇಳಿದ್ರೆ ಸುಮಾರು ಒಂದು 40 ಪುಟದಷ್ಟು ಡೆತ್ ನೋಟ್ ಅನ್ನ ಬರೆದಿರುವಂತದ್ದು, ಅದಕ್ಕೂ ಮುಂಚೆ ವಿಡಿಯೋಗಳನ್ನ ಮಾಡಿರುವಂತದ್ದು, ಹಾಗೆ ಈ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ವಿಚಾರ ಆಗಿರೋದ್ರಿಂದ ಹೇಳಿ 4 ಜನರಿಗೂ ಕೂಡ ಒಂದು ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಮೊದಲು ಉತ್ತರ ಪ್ರದೇಶಕ್ಕೆ ಈಗ ತಂಡ ತೆರಳಿದೆ, ಒಂದು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ತೆರಳಿದೆ. ಅವರು ವಿಚಾರಣೆಯನ್ನ ಮಾಡ್ತಾರೆ. ಅದಾದ ನಂತರ ಬಿಹಾರಕ್ಕೆ ತೆರಳುವಂತಹ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ. ಸದ್ಯ ಈಗ ನಿಖಿತ್ ಸಿಂಘಾನಿಯಾ ಎನ್ನುವಂತಹ ಆತನ ಪತ್ನಿ ಮತ್ತೆ ಇನ್ನೂ 3 ಜನ ಸಂಬಂಧಿಕರಿಗೆ ಸದ್ಯಕ್ಕೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಸಚಿನ್, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
Ashwavega English News. Coming soon. Your channel, your voice, your trust.